ಸೂಪರ್ ಗೈಡ್ ಸಿಕ್ಕಿದ್ದಾರೆ ಅಂತ ನಾನು ಹೇಳ್ಬಹುದು. ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಸುಮ್ಮನೆ ಯೋಚನೆ ಮಾಡಿ. ಜಸ್ಟ್ ಗೋ ಬಿಹೈಂಡ್ 20 years, 20 ವರ್ಷದಿಂದ ಹೋದರೆ ವೇರ್ ವಾಸ್ ಅ ಚೈಲ್ಡ್ ಬಾರ್ನ್. ಒಬ್ಬ ಮನುಷ್ಯ ಯಾರಾದರೂ ವಯಸ್ಸಾದ್ಮೇಲೆ ಸತ್ತ ಅಂದ್ರೆ ವಯಸ್ಸಾದ್ಮೇಲೆ ಅಂತ ಒಂದು ಅರ್ಥ ಇತ್ತು. ಇವತ್ತಿನ ತರ 30, 40, 50 ವರ್ಷಕ್ಕೆಲ್ಲ ಸಾಯ್ತಾ ಇರಲಿಲ್ಲ. ಇವತ್ತು ಮಗು ಎಲ್ಲಿ ಹುಟ್ಟುತ್ತಾ ಇದೆ? ಹಾಸ್ಪಿಟಲ್. ಮನುಷ್ಯ ಎಲ್ಲಿ ಸಾಯ್ತಾ ಇದ್ದಾನೆ? ಹಾಸ್ಪಿಟಲ್. ಅಷ್ಟೇ ಡಿಫ್ರೆನ್ಸ್. ಸಂಜೆ ಪಾರ್ಟಿ ಇದೆ ಅಂತ ಅಂದು ಬೆಳಗ್ಗೆ ಏನೋ ಸೋರ್ನೆಸ್ ಆಗುತ್ತೆ, ತಲೆನೋವೇನೋ ಟ್ಯಾಬ್ಲೆಟ್ ಹಾಕ್ಕೊಳ್ತಾರೆ, ಸಂಜೆ ಹೋಗಿ ಆಲ್ಕೋಹಾಲ್ ಕುಡಿತಾರೆ, ಬೆಳಗ್ಗೆ ಟ್ಯಾಬ್ಲೆಟ್ ಇದು ಆಲ್ಕೋಹಾಲ್. ಏನಾಗುತ್ತೆ? ಒಂದೇ ಟ್ಯಾಂಕಿಗೆ 2 ಕಡೆಯಿಂದ ನಲ್ಲಿ ಫೋರ್ಸ್ ಒಟ್ಟಿಗೆ ಬಿಟ್ಟರೆ ಏನಾಗುತ್ತೆ? ಬ್ಲಾಸ್ಟ್ ಆಗುತ್ತೆ. ಇವತ್ತು 40 ವರ್ಷಕ್ಕೆ 4 ಡಾಕ್ಟರ್ ನೋಡಬೇಕು, ಯಾಕಂದರೆ ಮದುವೆ ಆಗೋದು 36 ವರ್ಷಕ್ಕೆ 4 ವರ್ಷ ಫ್ಯಾಮಿಲಿ ಪ್ಲಾನಿಂಗು. 40ಕ್ಕೆ ಪೀರಿಯಡ್ಸ್ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ನಿಂತರೆ ಪುಣ್ಯ, ಇಲ್ಲ ಅಂದ್ರೆ 40 ಜನ ಡಾಕ್ಟರ್ ಬಾಗಿಲನ್ನ ತಟ್ಟು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಓಪನ್ ಹಾರ್ಟ್ ವಿತ್ ಸಭಾ. ಸೊ ಓಪನ್ ಹಾರ್ಟ್ ವಿತ್ ಸಭಾದಲ್ಲಿ ಇಷ್ಟು ಎಪಿಸೋಡ್ನಲ್ಲಿ ನಿಮ್ಗೆ ಇಷ್ಟದ ಎಪಿಸೋಡ್ ಯಾವುದು ಅಂತ ಕಮೆಂಟ್ ಮಾಡ್ತಾ ಮುಂದೆ ಸಾಗೋಣ. ಸೊ ಇವತ್ತು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಹೊತ್ಕೊಂಡು ನಾನು ಬಂದಿದ್ದೀನಿ. ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಿಮಗೆ ಹೆಲ್ತ್ ಇಶ್ಯೂ ಆಗಿರಬಹುದು, ಸ್ಕಿನ್ ಇಶ್ಯೂ ಆಗಿರಬಹುದು, ಹೇರ್ ಆಗಿರಬಹುದು, ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ಇದು ಯಾವೆಲ್ಲ ಕ್ವೆಶನ್ಸ್ ಕಾಡುತ್ತಲ್ಲ, ಆ ಎಲ್ಲ ಕ್ವೆಶನಿಗೆ ಆನ್ಸರ್ ಮಾಡೋದಕ್ಕೆ ನನಗೊಬ್ಬರು ಸೂಪರ್ ಗೈಡ್ ಸಿಕ್ಕಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಲೆಟ್ ಮಿ ವೆಲ್ಕಮ್ ಡಾಕ್ಟರ್ CA ಕಿಶೋರ್, ಸೀನಿಯರ್ ಕನ್ಸಲ್ಟೆಂಟ್ ಆಯುರ್ವೇದ ಫಿಸಿಷಿಯನ್. 23 ವರ್ಷ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. 23 ವರ್ಷ ಅಂತಂದರೆ ಕಮ್ಮಿನ. ಒಂದು ಸಣ್ಣ ಗಿಡ ನೆಟ್ಟರೆ ದೊಡ್ಡ ಮರ ಆಗಿ ಫಲ ಬಿಡೋ ಸಮಯ ಅದು. ಸೊ 23 ವರ್ಷದಲ್ಲಿ ಸಾವಿರಾರು ಪೇಷಂಟ್ಸ್ಗಳನ್ನು ಇವರು ನೋಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಮತ್ತು ನನಗೆ ಇಂಟ್ರೆಸ್ಟಿಂಗ್ ಅನಿಸಿರೋ ಥಿಂಗ್ ಏನು ಗೊತ್ತಾ, ಇವ್ರು ಮೆಡಿಸಿನ್ ಕೊಡದೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ ಪೇಷಂಟಿಗೆ. ಯಾವ ಟ್ಯಾಬ್ಲೆಟು ಇಲ್ಲ, ಯಾವ ಮೆಡಿಸಿನು ಇಲ್ಲ, ಆದರೂ ಆ ಪೇಷಂಟ್ ಆರಾಮಾಗಿದ್ದಾರೆ ಅಂತಂದರೆ ನಿಮ್ಮೆಲ್ಲರಿಗೂ ವಾವ್ ಅನ್ನಿಸ್ಬೋದು. ಅದು ಹೆಂಗೆ ಅಂತ ನಾನು ಕೂಡ ಕೇಳ್ತೀನಿ. ಸೊ ಸರ್ನ ವೆಲ್ಕಮ್ ಮಾಡೋ ಸಮಯ ಈಗ. ಡಾಕ್ಟರ್ ಕಿಶೋರ್ ಸರ್ ನಮಸ್ಕಾರ. ವೆಲ್ಕಮ್ ಟು ಮೈ ಓಪನ್ ಹಾರ್ಟ್ ವಿತ್ ಸಭಾ. ನಮಸ್ಕಾರ ಸಭಾ, ಹೌ ಆರ್ ಯು? ಐ ಆಮ್ ಗುಡ್ ಸರ್, ಹೌ ಆರ್ ಯು? ಎಕ್ಸಲೆಂಟ್. ಡಾಕ್ಟರ್ಸ್ಗಳಿಗೆ ಹೌ ಆರ್ ಯು ಅಂತ ಕೇಳೋರು ಕಮ್ಮಿ ಅನಿಸುತ್ತಲ್ಲ, ವೇರ್ ಆರ್ ಯು ಅಂತ ಕೇಳೋದೇ ಜಾಸ್ತಿ. ಸರ್ 23 ಇಯರ್ಸ್ ಎಕ್ಸ್ಪೀರಿಯೆನ್ಸು. ನಾನು ಚಿಕ್ಕವಳಿದ್ದಾಗ ನನ್ನ ತಾಯಿ ಮನೆ ಮದ್ದು ಅನ್ನೋ ಪ್ರೋಗ್ರಾಮು ಮತ್ತು ಬೇರೆ ಬೇರೆ ಚಾನೆಲ್ಸ್ಗಳಲ್ಲಿ ಬರೋ ಪ್ರೋಗ್ರಾಮ್ ಹಾಕ್ಕೊಂಡು ನೋಡ್ತಾಯಿದ್ರು. ಅವಾಗ ಯೂಟ್ಯೂಬೇನು ಅಂಥ ಪೀಕಲ್ಲಿ ಇರಲಿಲ್ಲ. 1:30ಗೇನೋ ನೀವು ಟಿ ವಿಲಿ ಕಾಣಿಸ್ಕೊಳ್ತಿದ್ರಿ ಅವಾಗ. ಏನಾದರೆ ಏನು ಕೊಡಬೇಕು ಮಗುಗೆ ಅಂತ ಅಂದ್ಬಿಟ್ಟು. ಸೊ ವೆನ್ ಐ ಸೆಡ್ ಡಾಕ್ಟರ್ ಕಿಶೋರ್ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಫೋಟೋನೂ ಕಳಿಸ್ದೆ. ಶಿ ಫೆಲ್ಟ್ ಸೋ ಹ್ಯಾಪಿ. ಸೊ ನಾನಿವತ್ತು ನಿಮ್ಮನ್ನು ಸಂದರ್ಶನ ಮಾಡೋ ಅವಕಾಶ ಸಿಕ್ಕಿದೆ ನೋಡಿ. ಹೆಂಗೆ ನನ್ನ ತಾಯಿ ನಿಮ್ಮ ಶೋ ನೋಡ್ತಾಯಿದ್ರು. ಓಕೆ, ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ದಿಸ್ ಇಸ್ ಟ್ರೂ. ಆ್ಯಂಡ್ ಸೆಕೆಂಡ್ ಥಿಂಗ್, 23 ಇಯರ್ಸ್ ಆಫ್ ಪ್ರಾಕ್ಟೀಸ್ ಅಂತಂದರೆ ಕಮ್ಮಿ ಅಲ್ಲ ಸರ್. ಒಂದು ಸಣ್ಣ ಗಿಡ ನೆಟ್ಟರು ದೊಡ್ಡ ಮರ ಆಗಿ ಫಲ ಕೊಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನೀವು ಹೊತ್ತಿದ್ದೀರಾ. ಡೆಫಿನಿಷನ್ ಆಫ್ ಆಯುರ್ವೇದ ಏನು ಅಂತ ಕೇಳಿದಾಗ ನನಗೆ ತುಂಬ ಜನ ಬುಕ್ಕಲ್ಲಿರೋದು ಮತ್ತೊಂದು ಇನ್ನೊಂದು ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ಆಯುರ್ವೇದ ನಿಮ್ಮ ಅನುಭವದ ಪ್ರಕಾರ? ಆಯುಸ್ಸಿನ ವಿಜ್ಞಾನ. ಬದುಕು ಹೇಗೆ ನಡೆಸ್ತೀವಿ, ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋ ಕ್ಷಣದವರೆಗೂ ಯಾವತ್ತು ಬರುತ್ತೆ ಗೊತ್ತಿಲ್ಲ. ನಾಳೆ ಬರ್ಬೋದು, 40 ವರ್ಷಕ್ಕೆ ಬರ್ಬೋದು. ನನಗೆ ನಾನು ಬದುಕನ್ನು ಅರ್ಥೈಸ್ಕೊಂಡಿದ್ದೀನ, ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಟ್ ಲೈಫ್, ಹ್ಯಾವ್ ಎಕ್ಸ್ಪ್ಲೋರ್ಡ್ ಮೈ ಲೈಫ್ ಫ್ರಮ್ ವಿತಿನ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇನ್ವರ್ಡ್ ಜರ್ನಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವಿವತ್ತೇನೂ ನಂಬಲ್ಲ. ನನಗೆ ಫಾರ್ ಎಕ್ಸಾಂಪಲ್ ನೋಡಿ, ಹೆಂಗೆ ಹೆಲ್ತು ನಮ್ಮ ಸೊಸೈಟಿಲಿ ಇಂಪ್ಯಾಕ್ಟ್ ಬಿಡುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಒಂದು ಪುಟ್ಟ ಮಗುನ ಮುಟ್ಟಬೇಕು ಅಂದರೆ, ಟ್ರೆಡಿಷ್ನಲ್ ಇಂಡಿಯನ್ ಫ್ಯಾಮಿಲಿ ಹೇಳ್ತಾ ಇದ್ದೀನಿ, ಕೈ ಕಾಲು ತೊಳ್ಕೊಂಡು ನೀನು ಶುಭ್ರ ಬಟ್ಟೆ ಹಾಕ್ಕೊಂಡು, ನಾವೆಲ್ಲ ಬೇರೆ ಪುಟ್ಟ ಮಕ್ಕಳು ಎತ್ಕೋಬೇಕು. ನಾವೊಂದು 8-10 ಇಯರ್ಸ್ ಇದ್ದಾಗ ಇನ್ನೊಂದು ಮಗುನ ಎತ್ಕೋಬೇಕು ಅಂದಾಗ ನಮಗೆ ಜುಬ್ಬಾ ಥರ ಬಟ್ಟೆ ಹಾಕೋರು, ಬಟನ್ಸ್ ಇರಬಾರ್ದು, ಪಂಚೆ ಥರ ಬಟ್ಟೆ ಕೊಡೋರು, ಹಿಂಗೆ ಮಗುನ ಕೊಡೋರು, ಕೂತ್ಕೊಂಡೇ ಮಗುನ ಎತ್ಕೋಬೇಕು ಅಂತ. ಇಲ್ಲ ನಾನು ಅಡುಗೆ ಮನೆಗೂ ಚಪ್ಪಲಿ ಹಾಕ್ಕೊಂಡು ಹೋಗ್ತೀನಿ, ನನ್ನ ಲಿಬರ್ಟಿ, ಹೂ ಆರ್ ಯು ಟು ಆಸ್ಕ್, ಇಟ್ಸ್ ಮೈ ಲೈಫ್ ಮೈ ಹೋಮ್ ಅಂತ ಒಂದು ಕಾನ್ಸೆಪ್ಟ್ ಬಂತು ಮಧ್ಯದಲ್ಲಿ. ಇವತ್ತು ನೀವು ಹಾಸ್ಪಿಟ್ಲಲ್ಲಿ NICU ಮಗುನ ಮುಟ್ಟಕ್ಕೆ ಹೋಗಿ ಸುಮ್ಮನೆ ಹೀಗೆ ಹೋಗಿರೋ ಬಟ್ಟೆಲಿ ನಿಮಗೆ ಬಿಡ್ತಾರ? ಖಂಡಿತ ಬಿಡಲ್ಲ. ಸ್ಟರ್ಲೈಸ್ ಹಾಕ್ತಾರೆ, ಗ್ಲೌಸ್ ಹಾಕ್ತಾರೆ, ಸಾಕ್ಸ್ ಹಾಕ್ತಾರೆ, ಆಟೋಕ್ಲೇವ್ ಮಾಡ್ತಾರೆ, ಅನೇಕದಂಥ ಪ್ರಿಕಾಷನ್ಸ್ನ ತೊಗೊಂಡು ಮಗುನ ಬಿಡ್ತಾರೆ. ವಾಟ್ ಐ ಮೀನ್ ಟು ಸೇ ಇನ್ ದಿಸ್ ಹೋಲ್ ಕಾನ್ವರ್ಸೇಷನ್ ಈಸ್, ಓಲ್ಡನ್ ಪೀಪಲ್ ವರ್ ಸಿಂಪಲ್, ಸ್ಟ್ಯಾಟಿಸ್ಟಿಕಲ್ ಯೆಟ್ ಸೈಂಟಿಫಿಕ್. ಅವ್ರಿಗೆ ದೂರಗಾಮಿ ಚಿಂತನೆ ಇತ್ತು. ಅಂದರೆ ಶುಭ್ರತೆಯ ಬಗ್ಗೆ. ಫಾರ್ ಎಕ್ಸಾಂಪಲ್, ಇವಾಗ ಮೊದಲು ಹೆಂಗಿತ್ತು, ನಮಸ್ಕಾರ ನಮ್ಮ ಸಂಸ್ಕಾರ ಅಂತಿತ್ತು. ಚೆನ್ನಾಗಿದ್ದೀರಾ, ಹೌ ಡು ಯು ಡು ಅಂತ ಹೇಳ್ತಾ ಇದ್ವಿ. ಇದರ್ಥ ಏನು, ನನ್ನ ಕೈಲಿ ಅಪ್ಪಿ ತಪ್ಪಿ ಇದ್ದರೆ ನನಗೆ ಇರಲಿ, ನಾನು ತುಂಬ ವಿನಮ್ರತೆಯಿಂದ ತಲೆಬಾಗಿ ನಿಮಗೆ ನಮಿಸ್ತೇನೆ. ಮೊದಲೆಲ್ಲ ಏನು ಮಾಡ್ತಾ ಇದ್ವಿ,
ಯಾರು ಕಂಡ್ರೆ ಗುರು ಹಿರಿಯರು ಮೇಷ್ಟ್ರು ಹಿಂಗೆ ಸಿಕ್ಕರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಂಥ ಒಂದು ಪದ್ಧತಿ ಇತ್ತು. ಇವಾಗ ಹಾಯ್ ಅಂತೀವಿ, ಅಪ್ಕೋತೀವಿ, ಶೇಕ್ ಹ್ಯಾಂಡ್ ಮಾಡ್ತೀವಿ, ಹಗ್ ಮಾಡ್ತೀವಿ, ಅನೇಕದಂತಹ ಪರಿಸ್ಥಿತಿ ಮಾಡ್ಕೋತಾ ಇದೀವಿ. ಕೋವಿಡ್ ವ್ಯಾಲ್ಯೂ ಬಂದಾಗ ನಮಸ್ಕಾರ ಇದು ನಮ್ಮ ಸಂಸ್ಕಾರಕ್ಕೆ ತುಂಬ ಚೆನ್ನಾಗಿ ಅರ್ಥ ಶ್ರೀ ಸಾಮಾನ್ಯಗೆ ಆಗೋಯ್ತು. ಕೊಡಪ್ಪ ಕೈಯಿಂದ ಕೊಡ, ಬೇಡ ಸರ್ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತಕ್ಕಂಥ ಒಂದು ಪದ್ಧತಿ ಬಂತು. ಹಿಸ್ಟ್ರಿ ರಿಪೀಟ್ಸ್ ಅಗೈನ್ ಪ್ರೊವೈಡೆಡ್ ಯು ಸಿ ದ ಹಿಸ್ಟ್ರಿ ವಿತ್ ದ ರೈಟ್ ಪರ್ಸ್ಪೆಕ್ಟಿವ್. ಚೆನ್ನಾಗಿ ಒಳನೋಟದಿಂದ ನೀವು ಹಿನ್ನೋಟಕ್ಕೆ ಹೋದಾಗ ಮುನ್ನೋಟ ಯಾವತ್ತೂ ಚೆನ್ನಾಗಿರುತ್ತೆ ಅಂತ ಹೇಳ್ತೇವೆ. ಅನೇಕ ಸಂದರ್ಭಗಳಲ್ಲಿ ವಿ ಕಾಲ್ ಅವರ್ ಸೆಲ್ಸ್ ಆಸ್ ಮಾಡರ್ನೈಸ್ಡ್ ಪೀಪಲ್, ಆ್ಯಕ್ಚುಲಿ ವಿ ಆರ್ ಸೂಡೋ ಮಾಡರ್ನೈಸ್ಡ್. ಇವತ್ತು ಚಪ್ಪಲಿ ಹಾಕೊಂಡು ಹೋಗ್ತೀವಿ, ಅದು ಮಾಡ್ಕೊಂಡು ಹೋಗ್ತೀವಿ, ಕೈ ತೊಳ್ಕೊಳ್ಳದೆ ತಿಂತೀವಿ ಅಂತೀವಿ. ಒಂದು ಸಿಂಪಲ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಒಂದು ಸಲ ಫಾರ್ ಎಕ್ಸಾಂಪಲ್ ಇವತ್ತು ನೋಡಿ ಬೀದಿ ಬದಿಲಿ ನಾವು ಪಾನಿಪುರಿ ತಿಂದ್ವಿ, ಬೋಂಡಾ ತಿಂದ್ವಿ, ಕಬಾಬ್ ತಿಂದ್ವಿ, ಅನೇಕದಂಥದ್ದನ್ನು ತಿಂತಾ ಇದ್ದೀವಿ. ಬೇಸಿಗೆ ಕಾಲದಲ್ಲಿ ಒಂದು ನೊಣ ಎಲ್ಲೋ ಕೂತಿರೋದು ಇಲ್ಲಿ ಬಂದು ಕೂತ್ಕೊಂತು, ಕಾಲರೆ ಬಂತು, ಅನೇಕದಂಥ ಕಾಂಪ್ಲಿಕೇಶನ್ಸು ಹೊಟ್ಟೆಗೆ ಡೈರೆಕ್ಟ್ ರಿಯಾಕ್ಟ್ ಆಗುತ್ತೆ. ಒಂದು ಸಲ ಒಂದು ಸಾಫ್ಟ್ವೇರ್ ಅವರು, ಡಾಕ್ಟ್ರ್ ಅಂತ ನಾನು, ಮೀಡಿಯಾ ಅಂತ ನೀವು, ಯಾರೋ ಒಬ್ಬರು ಸಡನ್ನಾಗಿ ಹಿಂಗೆ ಮಾಡ್ತಿದ್ದಾಗ ಒಂದು ವಾಶ್ರೂಮ್ ಬಂದ್ಬಿಡ್ತು, ತಡೆಯೋಕ್ಕಾಗಿಲ್ಲ ಅಂದಾಗ ಎಂಥ ಮುಜುಗರದ ಸಂಗತಿ. ಹೌದು, ಎಷ್ಟು ಹಿಂಸೆ. ಶಾರೀರಿಕ ಹಿಂಸೆ ಬೇರೆ, ಎಮೋಷ್ನಲ್ ಇಶ್ಯೂಸ್ ನೋಡಬೇಕು, ಸೋಷಿಯಲ್ ಇಶ್ಯೂಸ್ ನೋಡಬೇಕು, ಎಷ್ಟು ತೊಂದರೆ ಕೊಟ್ಬಿಡ್ತೀವಿ. ಆ್ಯಂಡ್ ಹೆಲ್ತ್ ಎಲ್ಲಿಗೆ ಬಂದು ನಿಂತಿದೆ. ಪುಟ್ಟ ಕಾಲದಲ್ಲಿ, ಪುಟ್ಟ ವಯಸ್ಸಿನಲ್ಲಿ ಒಂದು ಡಾಕ್ಟರ್ಗೆ ಪೇಷಂಟ್ಗೆ ಎಂಥ ಅವಿನಾಭಾವ ಸಂಬಂಧ ಇತ್ತು ಅಲ್ವಾ. ಚೆನ್ನಾಗಿ ಓದಬೇಕು, ಇಲ್ಲ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಮಾರ್ಕ್ಸ್ ಎಷ್ಟು ಬಂತು, ಗುಡ್ ಅಂತ ಪ್ಯಾಟ್ ಮಾಡಿ ಕರೆಯೋರು. ನಾವು ಮೈಕ್ರೋಸ್ಕೋಪಲ್ಲಿ ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಸೊ ಮೆಡಿಕಲ್ ಫೀಲ್ಡ್ ಇವೆಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡಿರ್ತೀವಿ. ಟೆಂಡರ್ ಲವ್ ಆ್ಯಂಡ್ ಕೇರ್, ಆ TLCಗೆ ಈ TLC, ಅದು TLC ಇದು TLC. ಸುಮ್ಮನೆ ಬೆನ್ನು ತಟ್ಬಿಟ್ಟು ನಾನು ನಿನ್ನ ಜೊತೆಗಿದ್ದೀನಿ, ಜ್ವರ ಬಂದಿದೆ 2 ದಿವಸ ಮಲಕ್ಕೋ, ಆಮೇಲೆ ನಾಳೆ ಓದು, ಬಟ್ ಚೆನ್ನಾಗಿ ನಾಳಿದ್ದು ಇವತ್ತಿಂದ ನಾಳಿದ್ದು ಅಭ್ಯಾಸ ಮಾಡೋದಾಗ ಡೆಫಿನೆಟ್ಲಿ ಅವ್ನ ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ದರ್ ಇಸ್ ಅ ಸ್ಟ್ರಾಂಗ್ ಪಾಸಿಟಿವ್ ನೆಕ್ಸಸ್ ಬಿಟ್ವೀನ್ ದ ಪೇಷಂಟ್ ಅಂಡ್ ದ ಡಾಕ್ಟರ್. ಇವತ್ತು ಎಷ್ಟು ಜನ ಪೇಷಂಟ್ಗಳಿಗೆ ಬೆಂಗಳೂರಂಥ ನಗರಗಳಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೆಸರು ಗೊತ್ತು. ಆನ್ ದ ಕಾಂಟ್ರರಿ ಎಷ್ಟು ಜನ ಡಾಕ್ಟರ್ಗಳಿಗೆ ಇವ್ರು ಇದೇ ಪೇಷಂಟು, ಇವ್ರ ಹೆಸರು ಶ್ರೀನಿವಾಸ, ಇವ್ರ ಹೆಸರು ಸಭಾ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ. ಹಾಸ್ಪಿಟಲ್ ನೇಮ್ ಗೊತ್ತಿರುತ್ತೆ ಹೊರತು ಡಾಕ್ಟರ್ಸ್ ನೇಮ್ ಗೊತ್ತಿರಲ್ಲ. ಅದೇ 20 ವರ್ಷದ ಹಿಂದೆ ಹೋಗಿ ನೋಡಿ, ನಮ್ಮ ಮೂಲೆ ಮನೇಲಿ ಊರಿದ್ರು, ಆ ಕಣ್ಣು ಸ್ಪೆಷಲಿಸ್ಟ್ ಅವರೇ ಹೋಗ್ಬೇಕು, ವೆಂಕಟೇಶ್ ಡಾಕ್ಟರ್ ಹಿಂಗೆ ಹೋಗ್ಬೇಕು ಅಂತ ನೋಡೋದಿತ್ತು. ಆ ಫ್ಯಾಮಿಲಿ ಡಾಕ್ಟರ್ ಅಂತಕ್ಕಂಥ ಒಂದು ಆ ಬಾಂಧವ್ಯ ಏನಿತ್ತಲ್ಲ, ಅವರು ನಮ್ಮ ಫ್ಯಾಮಿಲಿ ಅನ್ನೋದು ಒಂದು, ನಮ್ಮ ಫ್ಯಾಮಿಲಿಗೆಲ್ಲ ಅವರೇ ಡಾಕ್ಟರ್ ಅನ್ನೋದು ಇನ್ನೊಂದು. ಆ ಎರಡು, ಆ ನೆಂಟಸ್ತನ, ಆ ಬಾಂಧವ್ಯ ಬಹುಶಃ ನಶಿಸಿ ಹೋಗ್ತಕ್ಕಂಥದ್ದು ತುಂಬ ಶೋಚನೀಯವಾದಂಥ ಪರಿಸ್ಥಿತಿ. ಐ ಡೆಫಿನೆಟ್ಲಿ ರಿಗ್ರೆಟ್ ಫಾರ್ ಲೂಸಿಂಗ್ ಸಚ್ ಅನ್ ಬ್ಯೂಟಿಫುಲ್ ರಿಲೇಷನ್ಶಿಪ್ ವಾಟ್ ದ ಪೇಷಂಟ್ಸ್ ಆ್ಯಂಡ್ ದಿ ಡಾಕ್ಟರ್ಸ್ ಹ್ಯಾಡ್ ಇನ್ ದೋಸ್ ಟೈಮ್ಸ್. ಐ ಥಿಂಕ್ ಇನ್ ದ ಡೇಸ್ ಟು ಕಮ್ ಅದು ಖಂಡಿತ ತಿರ್ಗಾ ವಾಪಸ್ ಬರುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ನನಗಂತೂ ಇಲ್ಲ. ಕಬಾಬು, ಗೋಬಿ ಮಂಚೂರಿ ಬರ್ತಕ್ಕಂಥ ಕೆಲವೊಂದು ಕಡೆ ರೆಡ್ ಆಕ್ಸೈಡು, MSG, ಅಜಿನೋಮೋಟೊ ಇವೆಲ್ಲ ಗೊತ್ತಿಲ್ಲದೆ ಸೇವನೆ ಮಾಡ್ತಕ್ಕಂಥ ಟಾಕ್ಸಿಸಿಟೀಸು ಯಾವತ್ತೂ ಇವತ್ತಿಗೆ ಗೊತ್ತಾಗಲ್ಲ. ಇವತ್ತಿನ ಕೆಟ್ಟ ಇನ್ವೆಸ್ಟ್ಮೆಂಟು ನಾಳೆಗೆ ಬ್ಯೂಟಿಫುಲ್ ಡರ್ಟಿ ರಿಟರ್ನ್ಸ್ನ ಕೊಡುತ್ತೆ. ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ಕೊಡ್ತಕ್ಕಂಥ ಪ್ರಮುಖ ಕಾಲಘಟ್ಟ ಇದು ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಈಗ ವೆಜಿಟೇರಿಯನು ನಾನ್ ವೆಜಿಟೇರಿಯನು ಡಸಂಟ್ ಮ್ಯಾಟರ್, ಬಟ್ ಸ್ಟ್ರೀಟ್ ಫುಡ್ ಅಂತ ಬಂದಾಗ ಎಲ್ಲರೂ ತಿಂತಾರೆ. ವೆಜ್ನವ್ರು ವೆಜ್ ತಿಂತಾರೆ, ನಾನ್ ವೆಜ್ ತಿಂತಾರೆ. ಸೊ ಆ ಸ್ಟ್ರೀಟ್ ಫುಡ್ ತಿನ್ನೋ ಮೂಲಕ ಎಷ್ಟು ಕಲ್ಮಶಗಳನ್ನು ನಾವು ಇಂಟೇಕ್ ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದಿ ಸ್ಟ್ರೀಟ್ ಫುಡ್. ನಾನು ಸ್ಟ್ರೀಟ್ ಫುಡ್ ಅವ್ರಿಗೆ ನನ್ನ ಏನು ವಿಚಾರ ಭೇದ ಅಂತ ಹೇಳೋದಿಲ್ಲ. ಮನೇಲಿ ಎಷ್ಟು ಜನ ಇವತ್ತು ಗೋಬಿ ತೊಳಿತಾರೆ, ಎಷ್ಟು ಜನ ಸೊಪ್ಪು ತೊಳಿತಾರೆ. ಆಷಾಢ ಮಾಸದಲ್ಲಿ ಸೊಪ್ಪು ತಿನ್ನಬಾರ್ದು. ಯಾಕೆ ಅಂತ ಹೇಳಿದರೆ ಈ ಸೀಸನಲ್ಲಿ ಬಿಕಾಸ್ ಆಫ್ ದ ಅಟ್ಮಾಸ್ಫಿಯರ್ ಎಲೆ ಕೆಳಗೆ ತುಂಬ ಚೆನ್ನಾಗಿ ಮೊಟ್ಟೆಗಳಿಟ್ಟಿರುತ್ತೆ, ಮೊಟ್ಟೆಗಳು ಬ್ರೀಡ್ ಆಗುವಂಥ ಸೀಸನ್ನು ಅಂತ. ಇವಾಗ ಪ್ರಿಸೈಸ್ಲಿ ಸೊಪ್ಪು ಇಸ್ ವೆರಿ ಚೀಪ್. ಬೇರೆ ಟೈಮ್ಗೆ 20 ರೂಪಾಯಿ ಇಷ್ಟು ಬಂದರೆ ಈಗ 20 ರೂಪಾಯಿಗೆ ಅಷ್ಟು ಕೊಡ್ತಾರೆ, 10 ರೂಪಾಯಿಗೆ ಅಷ್ಟು ಕೊಡುವಂಥ ಕಾಲ ಇವತ್ತು ಆಷಾಢ ಮಾಸದಲ್ಲಿ ನಿಂತಿದೆ. ಸೊ ವೈ ದಿಸ್ ಈಸ್ ಹ್ಯಾಪನಿಂಗ್ ಈಸ್ ಬಿಕಾಸ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ನೇಚರ್ ಇನ್ ದ ರೈಟ್ ಸೆನ್ಸ್ ಅಂಡ್ ದ ರೈಟ್ ವೇ ಅಟ್ ದ ರೈಟ್ ಟೈಮ್. ಅದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ವೆನ್ ಯು ಸಿಂಕ್ ಯುವರ್ ಸೆಲ್ಫ್ ವಿತ್ ದ ನೇಚರ್, ಅದ್ರ ಜೊತೆ ಅವಿನಾಭಾವ ಅಂತ ಸಂಬಂಧ ಇಟ್ಕೊಂಡ್ಬಿಟ್ರೆ ಅದಾಗುತ್ತೆ. ತೊಂದರೆಗಳು ಯಾಕೆ ಬರ್ತಾ ಇದೆ? ನಾನು ಆಗಲೇ ಹೇಳಿದೆ, ಯಾವುದೋ ದೇಶದಲ್ಲಿ ಸೂರ್ಯ ಹುಟ್ಟೋ ಟೈಮ್ಗೆ ನಾವಿಲ್ಲಿ ಕೆಲಸ ಮಾಡ್ತೀವಿ ನಿದ್ದೆ ಕೆಟ್ಟು ಅಂತ ಹೇಳಿದೆ. ಅದು ಯಾವುದೋ ಒಂದು ಸೆಗ್ಮೆಂಟಿಗೆಲ್ಲ, ಯಾವುದೋ ಒಂದು ಸಾಫ್ಟ್ವೇರ್ ಅಂತಲ್ಲ. ಡಾಕ್ಟ್ರಾದ ನಾನು ಹಗಲು ರಾತ್ರಿ ಅನ್ನೋ ಭೇದ ಇಲ್ಲದೆ ಕೆಲಸ ಮಾಡ್ತೀನಿ. ಮಾಧ್ಯಮದವರಾದ ನೀವು ಎಷ್ಟೋ ಸಂದರ್ಭ ವ್ಯತ್ಯಾಸನೇ ಗೊತ್ತಿಲ್ಲದೆ ರಾತ್ರಿ 1 ಗಂಟೆಗೆ ಶೂಟಿಂಗು ಎಡಿಟಿಂಗ್ ಇದ್ದರೆ ಮಾಡಲೇಬೇಕು. ನಮ್ಮ ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಫ್ರೆಂಡ್ಸು, ಡ್ರೈವಿಂಗ್ ಪರ್ಸ್ನಲ್ಲು ಎಲ್ಲರೂ ಪ್ರಕೃತಿ ವಿರುದ್ಧವಾಗಿ ನಾವು ಇದು ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಪ್ರಜ್ಞಾಪರಾಧ. ವಾಟ್ ಇಸ್ ಪ್ರಜ್ಞಾಪರಾಧ? ಗೊತ್ತಿದ್ದು ಕೆಲವೊಂದು ತಪ್ಪುಗಳನ್ನು ಅನಿವಾರ್ಯ ಕಾರಣಗಳಿಂದ ಮಾಡೋದು.
ಇದಕ್ಕೆ ಪ್ರಜ್ಞೆ ಇದ್ದು ಅಪರಾಧವನ್ನು ಮಾಡೋದಕ್ಕೆ ನಾವು ಪ್ರಜ್ಞಾಪರಾಧ ಅಂತ ಕರಿತೀವಿ. ಒಂದು ಹೆಣ್ಮಗು ತನ್ನ ಮೆನಾರಕ್ನ ಶುರು ಆಗಬೇಕಂದ್ರೆ ಒಂದು 9ನೇ ಕ್ಲಾಸು 10ನೇ ಕ್ಲಾಸ್ಗೆ ಒಂದು ಪೀರಿಯಡ್ ಶುರು ಆಗೋದು. ಟೇಕ್ ಮೈ ಜನ್ರೇಷನ್ ಎಕ್ಸಾಂಪಲ್ ಓನ್ಲಿ. ಐ ಆಮ್ 90s ಕಿಡ್. ಸೊ ನನ್ನ ಜನ್ರೇಷನ್ ಮತ್ತು ನನ್ನ ಕ್ಲಾಸ್ಮೇಟ್ಸು, ನನ್ನ ಫ್ರೆಂಡ್ಸು 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್. ಬಟ್ ಈಗ ಇತ್ತೀಚೆಗೆ ನನ್ನ ಕ್ಲೋಸ್ ಸರ್ಕಲಲ್ಲಿ ನಾನು ನೋಡೋದಾದರೆ ನನ್ನ ಕಸಿನ್ ಮಗಳು ಅಥವಾ ನನ್ನ ಅಕ್ಕನ ಮಗಳು ಅಥವಾ ಚಿಕ್ಕಪ್ಪನ ಮಗಳು ಸರ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಏನಾಗ್ತಿದೆ ಇದು? ವೈ ದಿಸ್ ಈಸ್ ಒಂದು ಫುಡ್ ಕಲ್ಚರ್ ಹ್ಯಾಸ್ ಬೀನ್ ಚೇಂಜ್ಡ್, ಮೈಂಡ್ ಸೆಟ್ಸ್ ಹ್ಯಾವ್ ಬೀನ್ ಚೇಂಜ್ಡ್ ಆ್ಯಂಡ್ ಲಾಟ್ ಆಫ್ ಹಾರ್ಮೋನಲ್ ಇಂಟೇಕು, ಇಂಬ್ಯಾಲೆನ್ಸ್ಮೆಂಟ್ ಆಫ್ ಹಾರ್ಮೋನ್ಸು, ಐದರ್ ಆಫ್ ದ ವೇ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಆನ್ ದಿ ಚೈಲ್ಡ್ಸ್ ಗ್ರೋತು. ಆಮೇಲೆ ನಾವು ಇವತ್ತು ಪ್ಲಾಸ್ಟಿಕ್ಕಲ್ಲಿ ಊಟ ಮಾಡೋದು, ಫೈಬರಲ್ಲಿ ಊಟ ಮಾಡೋದು, ಮಣ್ಣಿನ ಪಾತ್ರೆಯಲ್ಲಿ ತಿಂದರೆ ತುಂಬ ಬಡವ ಅಂತ ನಾವು ನೋಡೋದು, ಪೋರ್ಸಿಲನ್ನು ನೋಡಿದ್ರೆ ಅದು ಯಾವುದೋ ಒಂದು ಲೋಯರ್ ಸೆಗ್ಮೆಂಟ್ ಆಫ್ ಪೀಪಲ್ ಅಂತ ತಿನ್ನೋದು, ಅಥವಾ ಬಂಗಾರದಲ್ಲಿ ಎಷ್ಟು ಜನ ತಿನ್ನೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳೋದು. ಆನೆಸ್ಟ್ಲಿ ಸ್ಪೀಕಿಂಗ್, ನಾವು ಖರ್ಚು ಮಾಡೋಂಥ ಟಿಶ್ಯೂ ಪೇಪರು, ನಾವು ಖರ್ಚು ಮಾಡೋಂಥ ಎಷ್ಟೋ ವೇಸ್ಟ್ ಥಿಂಗ್ಸ್, ಮೋಸ್ಟ್ ಆಫ್ ದ ಥಿಂಗ್ಸ್ ಬೇಕೇ ಇರಲಿ. ಯಾವುದೋ ಅಟಿಕೆ ತೊಗೋತೀವಿ, ಯಾವುದೋ ಸಾಮಾನು ತೊಗೋತೀವಿ, ಯಾವುದೋ ಗ್ಯಾಜೆಟ್ ತೊಗೋತೀವಿ. ಒಂದನ್ನು ಕಾಂಪ್ರಮೈಸ್ ಮಾಡಿದ್ರೆ ಒಂದು ಪುಟ್ಟ ಮಗುಗೆ ಇವತ್ತಿನ ದುಬಾರಿ ಕಾಲದಲ್ಲೂ ಕೂಡ ಒಂದು 100 or 200 ಗ್ರಾಮ್ಸ್ದು ಒಂದು ಬೆಳ್ಳಿ ಪ್ಲೇಟು ಕಾಂಟ್ ವಿ ಅಫೋರ್ಡ್. ಜಾಸ್ತಿ ಕಿಂಗ್ ವಾಸ್ ಬಾರ್ನ್ ಇನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಹೇಳ್ತೀವಿ. ಯಾಕೆ ರಾಜ ಬಂಗಾರವನ್ನು ತಿಂತಾ ಇದ್ದ? ಯಾಕೆ? ಶ್ರೀಮಂತಿಗೆ ತೋರಿಸ್ಕೊಳಕ? ಮತ್ತೆ ಖಂಡಿತ ಅಲ್ಲ. ಅವನ ಇಮ್ಯುನಿಟಿ ಚೆನ್ನಾಗಿರಬೇಕು. ಓಕೆ. ನಚ ಸರ್ವಾಣಿ ಶರೀರಾಣಿ ವ್ಯಾಧಿಕ್ಷಮತ್ವಂ ಸಮರ್ಥಾನಿ ಭವಂತಿ ಅಂತಕ್ಕಂಥ ಮಾತು ಹೇಳ್ತೀವಿ. ಎಲ್ಲ ಶರೀರಗಳು ಒಂದೇ ರೀತಿಯಂಥ ರೋಗ ಪ್ರತಿರೋಧಕ ಶಕ್ತಿ, ಅರ್ಥಾತ್ ಇಮ್ಯುನಿಟಿ, ಅರ್ಥಾತ್ ಡಿಫೆನ್ಸ್ ಮೆಕ್ಯಾನಿಸಮು ಒಂದೇ ಥರ ಇರ್ತಾ ಇರಲಿಲ್ಲ. ಅದನ್ನು ಸ್ಟೆಬಿಲೈಸ್ ಮಾಡ್ಕೋಬೇಕು ಅಂದರೆ ಬಂಗಾರವನ್ನು ಸೇವನೆ ಮಾಡಬೇಕು. ಹೇಗೆ? ಮೆಟಲ್ ನಾಟ್ ಇನ್ ಎ ಮೆಟಾಲಿಕ್ ಫಾರ್ಮ್, ದಟ್ಸ್ ವೆರಿ ಟಾಕ್ಸಿಕ್. ಬಂಗಾರವನ್ನು ಬಂಗಾರದ ರೂಪದಲ್ಲಿ ತಿಂದರೆ ತುಂಬ ಟಾಕ್ಸಿಕ್. ಆಯುರ್ವೇದದಲ್ಲಿ ತುಂಬ ಜನ ನಮಗೆ ಬ್ಲೇಮ್ ಮಾಡ್ತಾರೆ, ನೀವೆಲ್ಲ ಹೈಯರ್ ಮೆಟಲ್ಸ್ ಯೂಸ್ ಮಾಡ್ತೀರಾ, ಹೆವಿ ಮೆಟಲ್ಸ್ ಯೂಸ್ ಮಾಡ್ತೀರಾ ಅಂತ. We use metals in an oxide form, not in a metallic form. Okay. That is always good. Again, coming back to the Raja's richness exhibition, ಬೆಳ್ಳಿ ತಟ್ಟೆಲಿ ಬೇಬಿ ವಾಸ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್, ಗೋಲ್ಡನ್ ಸ್ಪೂನ್, ಗೋಲ್ಡ್ ಸ್ಪೂನಲ್ಲಿ ಹೇಳ್ತಿದ್ರಲ್ಲ, ಬಂಗಾರ ತಟ್ಟೆಯಲ್ಲಿ ನಾವು ತಿಂತಾ ಇದ್ದಾಗ ಮನುಷ್ಯಂಗೆ ಬೇಗ ತಟ್ಟೆ ಸೌದು ತೂತಾಗ್ಬಿಟ್ರೆ ಅಷ್ಟು ಟ್ರೇಸ್ ಎಲಿಮೆಂಟ್ಸು ಶರೀರಕ್ಕೆ ಹೋಗಿದೆ. ಇವತ್ತು ನೋಡಿ ನೀವು ಶುಭ ಸಮಾರಂಭಗಳಿಗೆ, ಒಳ್ಳೆಯ ವಿಚಾರಗಳಿಗೆ ನೀವು ಪನ್ನೀರ್ ದಾನಿ ಇರ್ಬೋದು, ಚೊಂಬಿರ್ಬೋದು, ತಾಮ್ರದ ಯೂಸ್ ಮಾಡ್ತಾರೆ, ಬೆಳ್ಳಿದು ಯೂಸ್ ಮಾಡ್ತಾರೆ. ಇವತ್ತಿಷ್ಟೆಲ್ಲ ಸರಿ ಸರ್, ನೀವು ರಾಜನ ಎಕ್ಸಾಂಪಲ್ ಕೊಟ್ರಿ, ಇಮ್ಯುನಿಟಿ ಚೆನ್ನಾಗಿರುತ್ತೆ ಹಾಗೆ ಇರಬೇಕಿತ್ತು ಅವನಿಗೆ. ದೇರ್ ವಾಸ್ ನೋ ದ ವೇ. ಓಕೆ. ದೇರ್ ವಾಸ್ ನೋ ಅದರ್ ವೇ. ಯುದ್ಧ ಮಾಡಬೇಕು, ದಿನ ಬೆಳಗಾದ್ರೆ ಎದೆ ಒಪ್ಪಿಸ್ಕೊಂಡು ಹೋರಾಟ ಮಾಡಬೇಕು ಅಂದ್ರೆ ಇಮ್ಯುನಿಟಿ ಹಾಗಿರ್ಲೇಬೇಕಾಗಿತ್ತು. ಬಟ್ ಒಬ್ಬ ಸೈನಿಕ ಬಡವ ಅಥವಾ ಅದೇ ರಾಜನ ಸೈನಿಕಂಗೆ ಬೆಳ್ಳಿ ಇತ್ತಲ್ವಾ? ಸೈನಿಕಂಗೂ ಬೆಳ್ಳಿಯ ಬಂಗಾರವನ್ನ ಆಹಾರಕ್ಕೆ ಸಂಬಂಧಪಟ್ಟಷ್ಟು ಆ ರಾಜ ಸುಭಿಕ್ಷವಾಗಿ ಇಡ್ತಾ ಇದ್ದ ಅಲ್ವಾ? ದೇರ್ ವಾಸ್ ಈಕ್ವಾಲಿಟಿ. ಈಗ ರಾಜ ಸೈನಿಕನ್ನು ಬಿಟ್ಟು ನಾವು ಬಡವರಿಗೆ ಬರೋಣ ಅಂದ್ರೆ ಬಂಗಾರ ಬೆಳ್ಳಿನೂ ಬಿಟ್ಟು ಬಡವರಿಗೆ ಬರೋಣ. ತಾಮ್ರ ಇದೆಯಲ್ಲ, ಓಕೆ. ಇವತ್ತಿಗೂ ಕನಿಷ್ಠ ಪಕ್ಷ ಎಷ್ಟೋ ಜನ ನಾನು ನೋಡ್ತೀನಿ, ಇದೆಲ್ಲ ಈ ಬಾಟಲ್ಡ್ ಕ್ಯಾನ್ಡ್ ಬಾಟಲ್ಸ್ ಬರುತ್ತಲ್ವಾ, 20 ರೂಪಾಯಿ, ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಬ್ರ್ಯಾಂಡ್, 20 ರೂಪಾಯಿ, 40 ರೂಪಾಯಿ, 10 ರೂಪಾಯಿ ಬಾಟಲ್ಸ್ ತೊಗೋತೀವಲ್ಲ. ಕನಿಷ್ಠ ಪಕ್ಷ ಇವತ್ತು ಮಿಡ್ಲ್ ಕ್ಲಾಸ್ ಮ್ಯಾನ್ ತಿಂಗಳಿಗೆ ಒಂದು 10 ಬಾಟ್ಲ್ ಅವರು ಅನಿವಾರ್ಯದ ಕಾರಣದಿಂದ ತೊಳಿತಾನ. ಒಂದು ತಾಮ್ರದ ಪಾತ್ರೆ ಎಷ್ಟು ಮಹಾ ಆಗ್ಬಿಟ್ಟಾತು. ಐ ಆಮ್ ನಾಟ್ ಎಂಡೋರ್ಸಿಂಗ್ ಎನಿ ಬ್ರ್ಯಾಂಡ್. ತಾಮ್ರಕ್ಕೆ ನಾನು ಅಂಬಾಸಿಡರು, ಕಂಪ್ನಿಗೆ ಅಂಬಾಸಿಡರ್ ಅಲ್ಲ ನಾನು. ಒಂದು ತಾಮ್ರದ ಚೊಂಬು ತುಂಬ ಕಷ್ಟ ಆಗ್ಬಿಡುತ್ತೆ ಸರ್, ತುಂಬ ಬ್ರೌನ್ ಕಲರ್ ಆಗ್ಬಿಡುತ್ತೆ ಸರ್ ಅಂತ ಹೇಳ್ತೀವಿ. ಫಳ ಫಳ ಅಂತ ಶೈನಿಂಗ್. ಸ್ವಲ್ಪ ಬೂದಿರಿ, ಹುಣಸೆ ಹಣ್ಣು, ಉಪ್ಪು, ಬೂದಿ ಇಲ್ಲ. ಮೆಟ್ರೋಪಾಲಿಟನ್ ಸಿಟಿಲಿ ಬೂದಿ ಸಿಗಲ್ಲ ಅಂತ ಹುಣಸೆ ಹಣ್ಣು ಅಂತೂ ಸಿಗುತ್ತಾ? ಟೂತ್ ಪೇಸ್ಟಲ್ಲಿ ಉಪ್ಪು ಹುಡ್ಕೊಂಡು ಹೋಗ್ತೀವಿ. ತಾಮ್ರದ ಚೊಂಬಿಗೆ ನಮ್ಗೊಂದು ಚಿಟಿಕೆ ಉಪ್ಪು ಸಿಗಲ್ವಾ ಮನೆಯಲ್ಲಿ? ಇಂತಹ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಇದನ್ನು ವಿ ನೀಡ್ ಟು ರಿಫೈನ್. ನೋಡಿ, ನೀವು ಹೇಳ್ತಾ ಇದ್ರಿ ಮೆನ್ನ ತುಂಬ ಬೇಗ ಶುರು ಆಗಿಬಿಡ್ತದೆ ಅಂತ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮೇಲಿಂದ ಮೇಲೆ ನೀವು ಯೂಸ್ ಮಾಡ್ತಾ ಇದ್ದ ಇಂಟರ್ನಲ್ ಸರ್ಫೇಸ್ಗೆ ಅಲ್ಲೂ ಕೂಡ ನಿಮ್ಮ ಹಾರ್ಮೋನ್ಸು ತುಂಬ ಹ್ಯಾಂಪರ್ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ನಮ್ಮ ಅಜ್ಜಿ ಕಾಲದಲ್ಲಿ 60-65 ಇಯರ್ಸ್ ಬರೀ ಮಂತ್ಲಿ ಸೈಕಲ್ಸ್ ಆಗೋದಲ್ಲ, ಮಕ್ಕಳಿಗೆ ಡೆಲಿವರಿ ಮಾಡ್ತಾಯಿದ್ರು, ಮಕ್ಕಳು ಹಿಡಿತಾಯಿದ್ರು ಆ ವಯಸ್ಸಲ್ಲಿ. ಇವತ್ತು 40 ವರ್ಷಕ್ಕೆ 4 ಡಾಕ್ಟರ್ ನೋಡಬೇಕು, ಯಾಕಂದರೆ ಮದುವೆ ಆಗೋದು 36 ವರ್ಷಕ್ಕೆ 4 ವರ್ಷ ಫ್ಯಾಮಿಲಿ ಪ್ಲಾನಿಂಗು. 40ಕ್ಕೆ ಪೀರಿಯಡ್ಸ್ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ನಿಂತರೆ ಪುಣ್ಯ, ಇಲ್ಲ ಅಂದರೆ 40 ಜನ ಡಾಕ್ಟರ್ ಬಾಗಿಲನ್ನ ತಟ್ಟು. ಅಗೈನ್ ಕಮಿಂಗ್ ಬ್ಯಾಕ್ ಟು ದಿ ಹೌ ದ ವೇ ಆಫ್ ಲೈಫ್ ಹ್ಯಾಸ್ ಬೀನ್ ಚೇಂಜ್ಡ್. ಮಗು ಹುಟ್ಟಬೇಕು ಅಂದರೆ ದೊಡ್ಡ ಯುದ್ಧ. ಹೌದು. 4 ಸೆಕ್ಸಾಲಜಿಸ್ಟು ಹುಟ್ಟಿದ ಮೇಲೆ 3 ನಿಯೋನೆಟಾಲಜಿಸ್ಟು, 4 ಇಂಟೆನ್ಸಿವ್ ಕೇರ್ ಆದಮೇಲೆ ಮಗು ಕೈಗೆ ಬರುತ್ತೆ. ಸರ್ ಪಾಪ ಅವ್ರೇನ್ ಮಾಡಬೇಕು ಸರ್? ಇತ್ತೀಚೆಗೆ ಕೌಂಟ್ಸ್ ಎಲ್ಲ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಮಹಿಳೆಯರಲ್ಲಿ ಒಂದು ಸ್ಟ್ರೆಸ್, ಮೇಜರ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಇಸ್ ಸ್ಟ್ರೆಸ್. ಸೆಕೆಂಡ್ ಥಿಂಗ್ ಇಸ್ ಅಡಿಕ್ಷನ್ಸ್. ಇಟ್ ಮೇ ಬಿ ಆಲ್ಕೋಹಾಲ್, ಇಟ್ ಮೇ ಬಿ ಸ್ಮೋಕಿಂಗ್, ಇಟ್ ಮೇ ಬಿ ಮಲ್ಟಿಪಲ್ ಅದರ್ ಥಿಂಗ್ಸ್ ಪೀಪಲ್ ಆರ್ ಅಡಿಕ್ಟೆಡ್ ಟು. These are the 2 major factors.
ನಾಳಿನ ಬದುಕು ಬರೀ ಕನಸು, ಅದನ್ನು ಇವತ್ತು ನನಸು. ತುಂಬ ಹಿರಿಯರು ಹೇಳ್ತಾಯಿದ್ರು, ಐ ಥಿಂಕ್ ಬೀಚವ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಜೀವನದಲ್ಲಿ ಖುಷಿಯಾಗಿ 3 ದಿವಸ ಇರು ಸಾಕು, ನಿನ್ನೆ ಇವತ್ತು ನಾಳೆ ಅಂತ. ಸೊ ನಾಳೆನೂ ಇದನ್ನು ಹೇಳ್ಕೋಬೇಕು, ನಿನ್ನೆ ಇವತ್ತು ನಾಳೆ ಅಂತ. ಸಮಾಧಾನ ಸಂತೃಪ್ತಿ ನೋಡಿ, ಇವತ್ತು ಭಗವಂತ ಎಲ್ಲರಿಗೂ ಎಕಾನಮಿಕಲ್ ಗ್ರೋತ್ಸ್ ನೋಡ್ತಾ ಬನ್ನಿ, ನಾವೆಲ್ಲರೂ ಇವತ್ತು ಗಣನೀಯವಾಗಿ ವಿ ಫೀಲ್ ಅವರ್ ಸೆಲ್ಫ್ಸ್ ಇನ್ ಎ ವೆರಿ ಮಾಡ್ರೇಟ್ ಕಂಫರ್ಟಬಲ್ ಸ್ಟೇಜ್ ಆಫ್ ಎಕನಾಮಿಕ್ ಸ್ಟೇಟಸ್. ಹಿಂದಿನ ಕಾಲದಲ್ಲಿ ಮನೆ ಹೆಂಚು ಬಿದ್ದೋಗ್ಬಿಟ್ರೆ 6 ತಿಂಗಳು ಹೆಂಚು ಪೀಸ್ ತರಕ್ಕೆ ಯೋಚನೆ ಮಾಡ್ತಾಯಿದ್ರು. ಇವತ್ತು ಮೋಲ್ಡೇ ಬಿದ್ದೋಗ್ಬಿಟ್ಟು ಅರ್ಧ ಗಂಟೆಲಿ ಮೋಲ್ಡ್ ಕೊಡಿಸೋಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಬಟ್ ಎಷ್ಟು ಯೋಚನೆ ಗಾಬರಿ, ನಾಳಿನ ಅನ್ವಾಂಟೆಡ್ ಥಿಂಕಿಂಗ್ಸ್ನ ನಾವು ಮಾಡಿ 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 ನಾವು ಇದ್ದೀವಿ ಅಂದರೆ ಕಾಯಿಲೆಗಳು ನಮಗೆ ಬರ್ದಿನ್ನು ಯಾರಿಗೆ ಬರುತ್ತೆ? ಬೆಕ್ಕಗೆ ಜ್ವರ ಬರೋ ಮಾತಾಡುತ್ತಾ ಅಂತ ಒಂದು ಮಾತಿದೆ. ಏನು ಮಾತಾಡ್ತಿದೆ? ಬೆಕ್ಕಗೆ ಜ್ವರ ಬರೋ ಮಾತಾಡ್ತೀಯಾ ಅಂತ ಹೇಳ್ತಾರೆ. ಬೆಕ್ಕಗೆ ಯಾಕೆ ಜ್ವರ ಬರಲ್ಲ? ಏಕೆ? ಒಂದು ಚೂರು ಅಜೀರ್ಣೇ ಭೋಜನ ವಿಷಂ, ಜೀರ್ಣ ಚೆನ್ನಾಗಿಲ್ಲ ಅಂದರೆ ಆಹಾರ ವಿಷ ಪರಿವರ್ತಿತ, ಅದು ವಾಂತಿ ಮಾಡ್ಕೊಂಡ್ಬಿಡುತ್ತೆ, ವಾಂತಿ ಮಾಡುತ್ತೆ, ಹುಲ್ತಿರುತ್ತೆ, ಉಪವಾಸ ಇರುತ್ತೆ. ಲಾಘವ ಕರ್ಮ. ಬೆಕ್ಕು ಉಪವಾಸ ಇರುತ್ತಾ? ಉಪವಾಸ ಇರುತ್ತೆ ಮೀನ್ಸ್ ಅಜೀರ್ಣ ಸರಿ ಹೋಗೋವರೆಗೂ ಉಪವಾಸ ಇರುತ್ತೆ. ನಾಯಿ ಉಪವಾಸ ಇರುತ್ತೆ. ಬೆಕ್ಕವರೆಗೂ ಹೋದ್ರಿ ನೀವು, ನಾಯಿಗೆ ಒಂದು ಚೂರು ಮೈ ಚೆನ್ನಾಗಿಲ್ಲ, ಜ್ವರ ಇದೆ, ಅನ್ಈಸಿನೆಸ್ ಕಂಫರ್ಟ್ ಆಗ್ತದೆ ಅಂದರೆ ಐ ಆಮ್ ಅ ಸ್ಟ್ರಾಂಗ್ ಕೆನೈನ್ ಲವರ್. ಸೊ ನೀವು ಯಾವ್ದಾದ್ರು ನಾಯಿ ಸಾಕಿರೋರನ್ನ, ನಾಯಿ ಮೇಲೆ ಅಭಿಮಾನ ಇರೋರನ್ನ ಕೇಳಿ ನೋಡಿ ಈ ಮಾತು, ಅಥವಾ ಎಲ್ಲ ವೀಕ್ಷಕರು ಇದನ್ನು ಕೇಳಿ ನೋಡ್ಬೋದು. ನಾಯಿಗೆ ಒಂಚೂರು ಹುಷಾರಿಲ್ಲ ಅಂತ ತನಗನ್ಸಿದ್ರೆ 1-2 ದಿವಸ ನೀರನ್ನು ಕುಡಿದು ಅದು ಸ್ಟ್ರೈಕ್ ಮಾಡುತ್ತೆ. ಯಾಕಂದರೆ ಒಳಗಿಡತಕ್ಕಂಥ ಜಠರಾಗ್ನಿ, ರೀಕಿಂಡ್ಲಿಂಗ್ ಆಫ್ ದ ಡೈಜೆಸ್ಟಿವ್ ಫೈರ್, ಐ ವಿಲ್ ಟ್ರೈನ್, ಟೇಮ್ ಆ್ಯಂಡ್ ಟ್ಯೂನ್ ಮೈ ಗಟ್ ಸೊ ದಟ್ ಯು ಡೋಂಟ್ ಹ್ಯಾವ್ ಎನಿ ಚಾನ್ಸ್ ಟು ಟ್ರೀಟ್ ಮೀ, ಐ ವಿಲ್ ಟ್ರೀಟ್ ಮೈ ಸೆಲ್ಫ್ ಅಂತ ಒಂದು ಬೆಕ್ಕೋನಾಗಿರ್ತಕ್ಕಂಥ ಕಾಮನ್ ಸೆನ್ಸು ಮನುಷ್ಯ ಕಳ್ಕೊಂಡು ಬರ್ತಾ ಇದ್ದಾನೆ ಬಿಕಾಸ್ ಆಫ್ ಹಿಸ್ ಸೂಡೋ ಮಾಡರ್ನೈಸ್ಡ್ ಎಫೆಕ್ಟ್. ಸೂಡೋ ಮಾಡರ್ನೈಸ್ಡ್ ಎಫೆಕ್ಟು ಇಷ್ಟೆಲ್ಲ ನಮಗೆ ಸಮಸ್ಯೆ ತಂದು ಕೊಡುತ್ತೆ. ಮನುಷ್ಯನಿಗೆ ಒಂದು ಜ್ವರ ಬಂದರೆ ಏನರ್ಥ? 2 ದಿವಸ ಟಾಕಿಂಗ್ ಅಬೌಟ್ ಕನ್ವೆನ್ಷನಲ್ ಪೈರೆಕ್ಸಿಯಾ, ನಾರ್ಮಲ್, ಅದರಲ್ಲಿ ತುಂಬ ವೈರಲ್ ಫೀವರು, ಮತ್ತೊಂದು ಮಗದೊಂದು ತುಂಬ ಇದೆ. ನಾರ್ಮಲ್ ಫೀವರ್ ಬಂತು, ತುಂಬ ಸ್ಟ್ರೈನ್ ಆಗಿ ಬಂತು, 4 ದಿವಸ ಊರಿಗೆ ಹೋದ್ರಿ ಬಂದ್ರಿ, ಮಳೇಲಿ ನೆಂದ್ರಿ, ಜ್ವರ ಬಂತು ಅಂದರೆ ಏನು ಮಾಡಬೇಕು? ರಗ್ ಓದ್ಕೊಂಡು ಮಲ್ಕೋಬೇಕು. ಒಳ್ಳೆ ಗಾಳಿ 2 ಕಿಟಕಿ ಕ್ರಾಸ್ ವೆಂಟಿಲೇಷನ್ ಕ್ರಿಯೇಟ್ ಮಾಡಿಬಿಟ್ಟು ಚೆನ್ನಾಗಿ ಗಂಜಿನೋ, 4 ಲೋಟ ಎಳ್ಳೀರೋ, ಒಂದು 25 ಲೋಟ ಹೈಡ್ರೇಷನ್ ನೀರೋ, ಪಾನಕಾನೋ ಕುಡಿದು ಮಲ್ಕೊಂಡ್ರೆ ಒಳಗಡೆ ಇರತಕ್ಕಂಥ ಉಷ್ಣತೆ ಯಾಕೆ? ಇದು ಯೋಚನೆ ಯಾವತ್ತಾರು ನಾವು ಮಾಡಿದ್ದೀವಾ? ಜಾಸ್ತಿ ಟೆಂಪ್ರೇಚರ್ ಆಯಿತು ಅಂದಾಗ ಒಳಗಿರತಕ್ಕಂಥ ಅನ್ವಾಂಟೆಡ್ ಮೈಕ್ರೋ ಆರ್ಗಾನಿಸಮ್ಸ್ನ ತನ್ನ ಉಷ್ಣಾಂಶದಿಂದ ಅದನ್ನು ಸಾಯಿಸಿ ವಾಪಸ್ ಪುನಶ್ಚೇತನ, ರಿಜುವಿನೇಷನ್, ರಿಲ್ಯಾಕ್ಸ್ ಮಾಡಿದ್ರೆ ರಿವೈವ್ ಆಗ್ತೀರಾ, ರಿವೈವ್ ಆದಮೇಲೆ ರಿಜುವಿನೇಟ್ ಆಗ್ತೀರಾ, ರಿಜುವಿನೇಟ್ ಆದಮೇಲೆ ಮತ್ತೆ ರಿಲ್ಯಾಕ್ಸ್ ಆಗ್ತೀರಾ. ಸೊ ಕಮ್ ಬ್ಯಾಕ್, ಬೌನ್ಸ್ ಬ್ಯಾಕ್ ಟು ವರ್ಕ್ ಬೈ ಗಿವಿಂಗ್ ದ ಬಾಡಿ ರೆಸ್ಟ್. ಅದ್ರ ಪರಿಕಲ್ಪನೆ ನಮಗಿಲ್ಲ. ಜ್ವರ ಬಂತು ಅಂದ ತಕ್ಷಣ ಇಲ್ಲ ಸರ್ ಬೆಳಗ್ಗೆ ಸರ್ ಪರಿಸ್ಥಿತಿನೇ ಹಾಗಿದೆ. ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ, ಏನೋ ಇಂಪಾರ್ಟೆಂಟ್ ಇಂಟರ್ವ್ಯೂ ಇರುತ್ತೆ ಅಥವಾ ಏನೋ ಇಂಪಾರ್ಟೆಂಟ್ ನಾನು ನ್ಯೂಸ್ ಮಾಡಬೇಕಾಗತ್ತೆ, ನನ್ನ ಕಲೀಗ್ಸ್ ಆಲ್ರೆಡಿ ರಜೆ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ, ನಾನು ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ನನ್ನ ಮೂಗು ಸೋರ್ತಾ ಇದ್ರು ಅಷ್ಟೇ, ನನ್ನ ಗಂಟ್ಲು ನೋವಾದರೂ ಅಷ್ಟೇ, ತಲೆನೋವು ಆಗ್ತಿದ್ರು ಅಷ್ಟೇ, ನಾನು ಒಂದು ಟ್ಯಾಬ್ಲೆಟ್ ಹಾಕ್ಕೋಬೇಕು, ಹೋಗಬೇಕು, ಕೆಲಸ ಮಾಡಬೇಕು. ಇದು ನನ್ನೆಲ್ಲ ಜರ್ನಲಿಸ್ಟ್ ಕಲೀಗ್ಸ್ಗಳು ಮಾಡೋದು. ನಿಮಗೂ ಗೊತ್ತಿಲ್ಲ ಅಂತಲ್ಲ, ಡಾಕ್ಟರ್ಸು ಇದೆ. ಓಕೆ, ಈ ಸಿಚುವೇಶನ್ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು? ನಿಮಗೆ ಮಳೆ ಬಂದಾಗ ಛತ್ರಿ ಬೇಕು, ಹೌದು, ಆದರೆ ಮನೆ ಕಟ್ಕೊಳ್ಳೋದು ಹೇಗಿದೆ, ಛತ್ರಿ ಇಟ್ಕೊಂಡು ಬದುಕೋದು ಹೇಗಿದೆ? ಛತ್ರಿ ವಿರೋಧಿ ನಾನಲ್ಲ. ಮನೆ ಶಾಶ್ವತವಂಥ ಮನೆಯನ್ನು ಕಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಆದರೆ ನಿಮ್ಮ ಮನೆಯಿಂದ ಆಫೀಸ್ಗೋ, ಕಾರ್ನಿಂದ ಮನೆಗೋ ಬರೋವಾಗ ಡೆಫಿನೆಟ್ಲಿ ಆ ಛತ್ರಿಯನ್ನು ಉಪಯೋಗಿಸಿ. ಛತ್ರಿ ಕೀಳು ಮಟ್ಟದ್ದು ಅಂತಲೂ ಅಲ್ಲ, ಮನೆ ಉತ್ಕೃಷ್ಟವಾದಂಥದ್ದು ಅಲ್ಲ. ಮನುಷ್ಯ ಅಂದಮೇಲೆ ಒಂದು ಮನೆ ಹೇಗೆ ಇಂಪಾರ್ಟೆಂಟೋ, ದೇಹ ಅಂದಮೇಲೆ ಆರೋಗ್ಯ ಅಷ್ಟೇ ಹಾಗೆ ಇಂಪಾರ್ಟೆಂಟ್. ನನಗೀಗ ಮನೆ ಮತ್ತೆ ಛತ್ರಿ ಯಾವುದು ಅಂತ ಅರ್ಥ ಆಯಿತು. ನಮ್ಮ ವ್ಯೂವರ್ಸಿಗೆ ಹೇಳಿ ಮನೆ ಯಾವುದು ಛತ್ರಿ ಯಾವುದು ಅಂತ. ಸಿಂಟಮ್ಯಾಟಿಕ್ ಮೆಜರ್ಸು ಅನಿವಾರ್ಯತೆ. ಫಾರ್ ಎಕ್ಸಾಂಪಲ್ ಟು ಸೇ, ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆಪ್ಪ, ಫೈನಲ್ ಎಕ್ಸಾಮ್ ಇದೆ, ಇಲ್ಲ ಡಾಕ್ಟರ್ ಕಿಶೋರ್ ಹೇಳಿದ್ದಾರೆ ಜ್ವರ ಬಂದರೆ 3 ಸಾರಿ ಎಷ್ಟು ತಗೊಂತಾರ, ರಗ್ ಅದ್ಕೊಂಡು ಮಲ್ಕೊಂಡ್ಬಿಡೋದಲ್ಲಿ ಲಾಜಿಕ್ ಇಲ್ಲ. ಅವಾಗ SLC ಫೈನಲ್ ಎಕ್ಸಾಮ್ ಬರೀಬೇಕು, CBSE ಇದು ಬರೀಬೇಕು ಅಂದಾಗ ಆವಾಗ ಒಂದು ಆಂಟಿಪೈರೆಟಿಕ್ ಮಾತ್ರೆನ ತಗೊಂಡು ಆ ಮೊಮೆಂಟಿಗೆ ಬರೆಯೋದು ಇಸ್ ಓಕೆ, ಅಲ್ಲಿವರೆಗೂ ಅದು ಪರ್ಮಿಟೆಡ್ಡು. ಇಲ್ಲ 3 ಗಂಟೆ ಫ್ಲೈಟ್ ಇದೆ, 11 ಗಂಟೆ ಇಲ್ಲೇ ಆಗೋಯ್ತು, ತುಂಬ ಜ್ವರ ಇದೆ ಅಂದರೆ ಇಲ್ಲ ಡಾಕ್ಟರ್ ಕಿಶೋರ್ ಹೇಳಿದ್ದಾರೆ ಫ್ಲೈಟ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲ ಟ್ರಿಪ್ ಕ್ಯಾನ್ಸಲ್ ಮಲ್ಕೊಂಡ್ಬಿಡುತ್ತಲ್ಲ, ಅಂಥ ಅನಿವಾರ್ಯತೆಗಳಿಗೆ ಎಕ್ಸೆಪ್ಷನ್ಸ್ ಡೆಫಿನೆಟ್ಲಿ ಇದೆ. ಆದರೆ ನಾನು ಯಾವುದೋ ಒಂದು ಸಿನಿಮಾಗೆ ಹೋಗಬೇಕು, ಸಾಯಂಕಾಲ ಫ್ರೆಂಡ್ ಜೊತೆ ಹ್ಯಾಂಗ್ ಔಟ್ಗೆ ಹೋಗಬೇಕು, ನಂಗೆ ಜ್ವರ ಬಂದ್ಬಿಟ್ಟಿದೆ, ನಾನೊಂದು ಆಂಟಿಪೈರೆಟಿಕ್ ತೊಗೊಂಡ್ಬಿಟ್ಟು 2-3 ಮಾತ್ರೆ ಹೊಟ್ಟೆಗೆ ತೊಗೊಂಡು ಹೋಗ್ಬಿಡ್ತೀನಿ. ಇನ್ನೂ ಒಂದಿದೆ, ಸ್ವಲ್ಪ ಜಾಸ್ತಿ ಜ್ವರ ಇದೆ 2 ಮಾತ್ರೆ ತಗೊಳ್ಳೋದು, ನಾಳೆ ಜ್ವರ ಬಂದ್ಬಿಡುತ್ತೆ ಅಂತ ರಾತ್ರಿನೇ ಒಂದು ಮಾತ್ರೆ ತಗೊಂಡು ಮಲ್ಕೊಂಡ್ಬಿಡೋದು. ಇವೆಲ್ಲವೂ ನಿಮಗೆ ಲಿವರ್ ಮೇಲೆ, ಕಿಡ್ನಿ ಮೇಲೆ ಸಿಕ್ಕಾಪಟ್ಟೆ ಲೋಡನ್ನು ಕೊಟ್ಟು ಇವತ್ತು ಊರಿಗೊಂದು ಹಾಸ್ಪಿಟಲ್ ಇರ್ತಕ್ಕಂಥ ಕಾಲ ಇತ್ತು.
ಇವತ್ತು ಪಿನ್ ಕೋಡ್ಗೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಬಂದು ಕೊಡೋಕ್ಕೆ ನಾವು ಕಾರಣಕರ್ತರು. ಕಂಪನಿಗಳು ಹಾಸ್ಪಿಟ್ಲ್ ಅವ್ರನ್ನ ಬ್ಲೇಮ್ ಮಾಡಲ್ಲ. ಶ್ರೀಸಾಮಾನ್ಯ ತನ್ನ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಂಡಿದ್ರೆ ಈ ರೋಗಾವಸ್ಥೆಗೆ ತಲುಪ್ತಾನೆ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ವಾದ. ವೆಲ್ ಸೆಡ್ ಸರ್. ಆಮೇಲೆ ಪಾರ್ಟಿ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಹೋಗ್ತೀವಿ ಅಂತ ನಾವು ಆಲ್ರೆಡಿ ಪ್ರಿಪೇರ್ ಆಗ್ಬಿಡೋದು ಬೆಳಗ್ಗೆಯಿಂದ ಅಂತ. ಓಕೆ, ನಾಳೆ ಆಲ್ಕೋಹಾಲ್ ಕುಡಿಯೋಕೆ ಇವತ್ತೇ ಆಂಟಾಸಿಡ್ 3, 4, 5 ಮಾತ್ರೆಗಳನ್ನ ನುಂಗ್ಕೊಂಡು ನಂಗೆ ಅದೇ ಎಸ್ ಸರ್, ನಂಗೆ ಅದೇ ಪಾಯಿಂಟ್ ಬೇಕಾಗಿರೋದು. ಈಗ ಸಂಜೆ ಪಾರ್ಟಿ ಇದೆ ಅಂತ ಅಂದು ಬೆಳಗ್ಗೆ ಏನೋ ಸೋರ್ನೆಸ್ ಆಗುತ್ತೆ, ತಲೆನೋವೇನೋ ಟ್ಯಾಬ್ಲೆಟ್ ಹಾಕ್ಕೊಳ್ತಾರೆ, ಸಂಜೆ ಹೋಗಿ ಆಲ್ಕೋಹಾಲ್ ಕುಡಿತಾರೆ, ಬೆಳಗ್ಗೆ ಟ್ಯಾಬ್ಲೆಟು, ಇದು ಆಲ್ಕೋಹಾಲ್. ಏನಾಗುತ್ತೆ? ಒಂದೇ ಟ್ಯಾಂಕಿಗೆ 2 ಕಡೆಯಿಂದ ನಲ್ಲಿ ಫೋರ್ಸ್ ಒಟ್ಟಿಗೆ ಬಿಟ್ಟರೆ ಏನಾಗುತ್ತೆ? ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ಬ್ಲಾಸ್ಟ್ ಅಂತ ಆಗಲ್ಲ, ಸಿಕ್ಕಾಪಟ್ಟೆ ಲೋಡು ಲಿವರ್ ಮೇಲೆ, ಕಿಡ್ನಿ ಮೇಲೆ ಆಗುತ್ತೆ. ಇವತ್ತು ತುಂಬ ಸುಖ ಇರುತ್ತೆ. ಅದೇ ಹೇಳಿದ್ನಲ್ಲ, 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷ ಜೀವನ ನಾಡ ಇಡ್ತೀರಾ ಅಂತ. ಇವತ್ತಿಗೆ ತುಂಬ ರೋಸಿಯಾಗಿರುತ್ತೆ ಚಾಲೆಂಜ್ ಮೇಲೆ. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಇತ್ತು. ನಾನು ತುಂಬ ಹಳೆಯ ಕಾಲದ ಪೇಷಂಟ್ಸು ಅಥವಾ ನಾನು ಬೇರೆ ಡಾಕ್ಟರ್ಗಳಿಗೆ ಕೆಲಸ ಮಾಡುವಾಗ ದಿಸ್ ವಾಸ್ ದ ಫಿಲಾಸಫಿ. ಜಾಮೂನ್ ತಿಂದೆ, 1 ಮಾತ್ರೆ ತೊಗೋತಾ ಇದ್ದೆ. ಇವತ್ತು ತುಂಬ ಚೆನ್ನಾಗಿದೆ, 3-4 ಜಾಮೂನ್ ತಿಂದಿದ್ದೀನಿ, ಸೊ 4 ಮಾತ್ರೆ ತೊಗೊಂಬಿಟ್ಟಿದ್ದೀನಿ ಅಂತ. 4 ಮಾತ್ರೆ 4 ಜಾಮೂನ್ಗೆ ಈಕ್ವೇಟ್ ಮಾಡಿಬಿಟ್ರೆ ಶುಗರ್ ಕಂಟ್ರೋಲ್. ದಟ್ಸ್ ಎ ವೆರಿ ರಾಂಗ್ ಕಾನ್ಸೆಪ್ಟ್, ಅನ್ಅಕ್ಸೆಪ್ಟಬಲ್ ಕಾನ್ಸೆಪ್ಟ್ ಅಂತ ನನ್ನ ವಾದ. ಯಾಕೆಂದರೆ ನಿಮಗೆ ಶುಗರ್ ಇದೆ ಅಂದರೆ ಇಫ್ ನಾಟ್ ಅಂಡರ್ ಕಂಟ್ರೋಲ್, ಡಯಾಬಿಟಿಸ್ ಈಸ್ ಡೈ ಇನ್ ಬಿಟ್ಸ್. ಹಂತವಾಗಿ ಸಾಯಕ್ಕೆ ನೀವು ಸಿದ್ಧವಾಗಬೇಕು. ಈ ಥರದ ಪರ್ಸ್ಪೆಕ್ಟಿವ್ಸ್ ನಾವು ಯೋಚನೆ ಮಾಡಬೇಕು.